ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕೋಳಿಗಳು ಮೊಟ್ಟೆ ಎಲ್ಲ ಇಕ್ತವೆ ಅಂತ ಅಂದರೆ ಬಡ್ಡಿ ಮಗನ ಕೋಳಿಗಳು ಹೆಂಗಪ್ಪ ಅಂತಂದರೆ ಕೆಲವು ಕೋಳಿಗಳು ಕೆಲವ್ರಿಗೆ ಮೊಟ್ಟೆ ಇಕ್ತಾ ಇರೋದಿಲ್ಲ. ಅಂತಂದರೆ ತುಂಬ ಜನ ಕೇಳ್ತಾನೆ ಇರ್ತೀರ, ಬ್ರೋ ಕೋಳಿ ಒಂದು 3 ತಿಂಗಳಾಯಿತು 4 ತಿಂಗಳಾಯಿತು ಮತ್ತು ನಾವು ಮನೇಲಿ ಸಾಕಿರೋ ಕೋಳಿಗಳು ಇವೆಲ್ಲ ಮೊಟ್ಟೆನೇ ಇಕ್ತಲ್ಲ ಬ್ರೋ, ಏನು ಮಾಡೋದು ಅಂತ ತುಂಬ ಜನ ಕೇಳ್ತಾನೆ ಇರ್ತೀರ. ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ. ಅಂತಂದರೆ ನನ್ನ ಕೋಳಿಗಳಿಗೆ ಈ ಥರ ಹುಲ್ಮೆದೆಗಳು ಅಂತಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ನಾವೇನು ಇದಕ್ಕೆ ಜಾಗ ಮಾಡಿಕೊಟ್ರದು ಏನೂ ಇಲ್ಲ ಕಾರಣ, ಹುಲ್ಲು ಅಂತ ಅಂದ್ಮಡಗಿವಿ. ಅದ್ರ ಮೇಲೆ ಹೋಗ್ಬಿಟ್ಟು ಹುಲ್ಲೊಂದು ಮಧ್ಯ ಅಂತಂದರೆ ಅದಕ್ಕೆ ತಂಪಾಗಿರ್ಬೇಕು ವಾತಾವರಣ. ಮೊಟ್ಟೆ ಇಕ್ಕೋಕ್ಕೆ ಕತ್ಲು ಥರ ತಂಪಾಗಿತ್ತು ಅಂತಂದರೆ ವಾತಾವರಣ ಚೆನ್ನಾಗಿತ್ತು ಅಂತಂದ್ರೆ ಅಲ್ಲಿ ಹೋಗಿ ಮೊಟ್ಟೆ ಇಕ್ಕುತ್ತೆ. ಅದಕ್ಕೆ ನೀವು ಈ ಥರ ತಂಪಾಗಿರೋ ಜಾಗದಲ್ಲಿ ಅಚ್ಚುಕಟ್ಟಾಗಿ ಮೊಟ್ಟೆ ಇಕ್ಕೋಕ್ಕೆ ಜಾಗ ಮಾಡ್ಕೊಡ್ಬೇಕಂದ್ರಣ. ಅದನ್ನು ಬಿಟ್ಬಿಟ್ಟು ನೀವೆಲ್ಲ ಹೋಗ್ಬಿಟ್ಟು ಅದಕ್ಕೆಲ್ಲ ಜಾಗ ಮಾಡ್ಕೊಟ್ಬಿಡೋದು, ಅದು ಹೋಗಿ ಮೇಲ್ಗಡೆ ಇಕ್ಲಿ. ಮತ್ತು ಕೆಲವ್ರು ಏನು ಮಾಡಿರ್ತೀರಿ ಅಂದರೆ ಅದು ಕಟ್ಟದ ಥರ ಮಾಡಿ ಅದಕ್ಕೇನೋ ಕತ್ಲೆ ಮಾಡಿ ಇದೆಲ್ಲ ಮಾಡ್ತೀರ. ಅದಕ್ಕಿಂತ ಹೆಚ್ಚಾಗಿ ಈ ಥರ ಕೆಳಗಡೆ ಅಂತಂದರೆ ಈ ಥರ ಒಂದು ಶೇಪ್ ಕೊಟ್ಬಿಟ್ಟು ಕತ್ಲೆ ಥರ ಇರೋ ಥರ ಈ ಥರ ಹುಲ್ಲು ಇಲ್ಲ ಅಂತಂದ್ರೆ ಅದಕ್ಕೆ ಇಷ್ಟವಾದ ಜಾಗದಲ್ಲಿ ಎಲ್ಲಿ ಇಕ್ತದೋ ಅಲ್ಲಿ ಇಕ್ಕಾಗಿ ಬಿಟ್ಬಿಡ್ರಿ. ಅದಕ್ಕೆ ನೀವು ಟಾರ್ಚರ್ ಕೊಟ್ಟು ಕೆಲವ್ರು ಏನು ಮಾಡ್ತೀರಾ ಅಂತಂದರೆ ಅದಕ್ಕೆ ಬ್ಯಾಕ್ಗೆ ಕೈ ಹಾಕ್ತೀರಾ, ಅಂದರೆ ತಿಕ್ಕಕ್ಕೆ ಕೈ ಹಾಕ್ಬಿಟ್ಟು ಮೊಟ್ಟೆ ಇದೆಯಾ ಇಲ್ವಾ ಅಂತ ನೋಡ್ಬಿಟ್ಟು ಆ ಮೊಟ್ಟೆನ ತೊಗೊಂಡೋಗಿ ಕೋಳಿನ ಒಂದು ಕಡೆ ಕೂಡಾಕ್ಬಿಟ್ಟು ಅದರಿಂದ ಮೊಟ್ಟೆ ಇಕ್ಕಿಸ್ತೀರಾ. ಈ ಥರದ್ದೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಹೇಳ್ತಾ ಇರೋದೇನಪ್ಪ ಅಂತಂದರೆ ಅಚ್ಚುಕಟ್ಟಾಗಿ ಅದ್ರ ಪಾಡಿಗೆ ಅದಕ್ಕೆ ನೀಟಾಗಿರೋ ಜಾಗಕ್ಕೆ ಬಿಟ್ಕೊಬಿಡಿ. ಅಂದರೆ ಪ್ಯೂರ್ ನಾಟಿ ಕೋಳಿಗಳು ಮಾತ್ರ. ಇನ್ನು ಬಾಕಿ ಕೋಳಿಗಳಿಗೆಲ್ಲ ನೀವು ತಲೆನೇ ಕೆಡ್ಸ್ಕೊಳಂಗಿಲ್ಲ. ಅವು ಎಲ್ಲಿ ಬೇಕಲ್ಲಿ ಮೊಟ್ಟೆ ಇಕ್ಕತ್ತವ, ಅವು ಎಲ್ಲಿ ಬೇಕಲ್ಲಿ ಒಡ್ಡಾಡ್ಕತ್ತವ, ಅಲ್ಲಿ ಎಲ್ಲಿ ಬೇಕಲ್ಲಿ ಇರ್ತವೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದೇನು ಅಂತಂದರೆ ಬಾಕಿ ಕೋಳಿಗೋಲ್ಸ್ಕೊಂಡ್ರೆ ನಮ್ಮ ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳು ಬೆಸ್ಟಲ್ಲಿ ಏನಪ್ಪ ಅಂತಂದರೆ ನೀವು ಮಾಡಬೇಕಾಗಿರೋ ಕರ್ತವ್ಯ ಕೋಳಿಗೆ ಮೊಟ್ಟೆ ಇಕ್ಕೋ ಜಾಗಗಳನ್ನ ನೀಟಾಗಿ ಅದ್ರ ಪಾಡ್ಗೆ ಅದ ಬಿಟ್ಬಿಡ್ಬೇಕು. ನೀವು ಅದನ್ನು ಬಿಟ್ಬಿಟ್ಟು ನೀವು ಅದು ಇದು ಅಂತ ಮಾಡೋಕೆ ಹೋದ್ರೆ ನಿಮ್ಮ ತಲೆ ಕೆಡೋಯ್ತದೆ. ಅಚ್ಚುಕಟ್ಟಾಗಿ ಅವ್ಯಾವನು ಮಾಡೋಕೆ ಹೋಗ್ಬಿಡ್ರಿ. ಅಚ್ಚುಕಟ್ಟಾಗಿ ಇಷ್ಟು ಮಾತ್ರ ಮಾಡ್ಕೊಳ್ರಿ, ಅಚ್ಚುಕಟ್ಟಾಗಿ ಚೆನ್ನಾಗಿರ್ತಾವೆ ಕೋಳಿಗಳು.